ಕುತೂಹಲದ ಕಡೆ ಸ್ವಾಭಿಮಾನಿ ಸಂಸದೆ ಸುಮಲತಾ ನಡೆ. ಏಪ್ರಿಲ್ 3ಕ್ಕೆ ಮಂಡ್ಯ ಕುರಿತು ಸುಮಲತಾ ಅಂತಿಮ ನಿರ್ಧಾರ ಪ್ರಕಟ ಮಾಡ್ತಾರೆ. ಇದುವರೆಗೂ ಯಾವುದೇ ನಿರ್ಧಾರಕ್ಕೆ ಅವರು ಬಂದಿಲ್ಲ ಅಥವಾ ಅದನ್ನ ಪ್ರಕಟ ಮಾಡಿಲ್ಲ. ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾರೆ ಅವ್ರ ನಿರ್ಧಾರ ಏನಾಗಬಹುದು. ನಾಳೆ ಅಮಿತ್ ಶಾರನ್ನ ಭೇಟಿಯಾಗಲಿದ್ದಾರೆ ಸಂಸದೆ ಸುಮಲತಾ. ಅದಕ್ಕಾಗಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅಮಿತ್ ಶಾರನ್ನ ಭೇಟಿ ಮಾಡಿದ ಬಳಿಕ ಅವರ ಅಂತಿಮ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ. ಸುಮಲತಾ ಮನವೊಲಿಸೋದಕ್ಕೆ ಎಚ್ಡಿಕೆ ಮತ್ತು ಬಿವೈವಿ ಅಂದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಈಗಾಗಲೇ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ನಿನ್ನೆ ಎಚ್.ಡಿ. ಕುಮಾರಸ್ವಾಮಿ ಕೂಡ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಮಾತನಾಡಿದ್ದಾರೆ. ಬಟ್ ಸಂಸದೆ ಸುಮಲತಾ ಅವರ ನಿರ್ಧಾರವನ್ನ ಇನ್ನೂ ಕೂಡ ಕಡಾಖಂಡಿತವಾಗಿ ಏನು ಹೇಳಿಲ್ಲ. ಏಪ್ರಿಲ್ 3ರ ಸಭೆ ನಂತರ ಮಂಡ್ಯದಲ್ಲೇ ಹೇಳ್ತೀನಿ ಅನ್ನೋದು ಅವರ ಅಭಿಪ್ರಾಯ. ಡೀಟೇಲ್ಸ್ ಕೊಡ್ತಾರೆ. ಗಣಪತಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ಅಮಿತ್ ಶಾರನ್ನ ಭೇಟಿ ಮಾಡಿ ಚರ್ಚೆ ಮಾಡೋ ಸಲುವಾಗಿ ಏಪ್ರಿಲ್ 3ರವರೆಗೂ ನಿರ್ಧಾರ ಕಾಯ್ದಿರಿಸಿಕೊಂಡಿದ್ದಾರೆ ಸುಮಲತಾ ಅವರು ಅಂತ. ವಿಜಯ್, ಖಂಡಿತ ನೋಡಿ, ಏಪ್ರಿಲ್ 3ಕ್ಕೆ ಸಂಸದೆ ಸುಮಲತಾ ಅವರು ತನ್ನ ನಿರ್ಧಾರವನ್ನ ಮಂಡ್ಯದಲ್ಲಿ ಹೋಗಿ ಪ್ರಕಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಒಂದು ರಾಜಕೀಯ ಲೆಕ್ಕಾಚಾರಗಳನ್ನ ಸುಮಲತಾ ಅವರು ಇಟ್ಕೊಂಡಿರುವಂಥದ್ದು. ನೋಡಿ, ಮಂಡ್ಯವನ್ನ ಬಿಟ್ಕೊಡ್ತಾ ಇದ್ದೀನಿ ಅಂತಂದ್ರೆ ತನಗಾಗುವಂತ ರಾಜಕೀಯ ಲೆಕ್ಕಾಚಾರಗಳು, ಲಾಭ ನಷ್ಟಗಳೇನು, ಈ ಚಿಂತನೆಯಲ್ಲೂ ಕೂಡ ಈಗಾಗಲೇ ಸುಮಲತಾ ಅವರು ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂಥದ್ದು ನಾವು ಗಮನಿಸಬೇಕಾದ್ರೆ, ಈಗ ಏಪ್ರಿಲ್ 2 ಅಂದ್ರೆ ಇವತ್ತು ರಾತ್ರಿ ಅಮಿತ್ ಶಾ ಅವರು ಬಂದ್ರೆ ನಾಳೆ ಏಪ್ರಿಲ್ 2ರಂದು ಒಂದು ಸುಮಾರು 10 ಲೋಕಸಭಾ ಕ್ಷೇತ್ರದ ಅವ್ರ ಪ್ರವಾಸ ಇರುತ್ತೆ. ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದಷ್ಟು ತಂತ್ರಗಾರಿಕೆ ಕೂಡ ಇರುತ್ತೆ. ಈ ನಿಟ್ಟಿನಲ್ಲಿ ಸಂಸದೆ ಸುಮಲತಾ ಅವರು ಅಮಿತ್ ಶಾ ಅವರನ್ನ ಭೇಟಿಯಾಗಿ ಒಂದಷ್ಟು ಬೇಡಿಕೆ ಇರ್ಬೋದು, ಒಂದಷ್ಟು ಜವಾಬ್ದಾರಿ ಇರ್ಬೋದು, ಜೊತೆಗೆ ನಾನು ನನ್ನ ಮಂಡ್ಯ ಕ್ಷೇತ್ರವನ್ನ ಬಿಟ್ಕೊಡ್ತಾ ಇದ್ದೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ಜವಾಬ್ದಾರಿಯನ್ನು ಕೂಡ ಕೇಳುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಪ್ರಮುಖವಾಗಿ ನಾವು ಈಗ ಗಮನಿಸಬೇಕಾಗಿದ್ದಲ್ಲಿ ನೋಡಿ, ಮಂಡ್ಯವನ್ನು ನಾನು ಸುಲಭವಾಗಿ ಬಿಟ್ಕೊಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾನು ಬಿಜೆಪಿಯ ರಾಜ್ಯಾಧ್ಯಕ್ಷರು ನನ್ನನ್ನು ಬೆಂಬಲ ಕೇಳಿದ್ರು, ಇದು ಒಂದು ಸಂದೇಶವನ್ನ ರವಾನೆ ಮಾಡುತ್ತೆ. ಅದಾದ ಬಳಿಕ ನಾನು ಮಂಡ್ಯದ ಬೆಂಬಲಿಗರು ಇರ್ಬೋದು, ಜೊತೆಗೆ ಕಾರ್ಯಕರ್ತರ ಜೊತೆಗೂ ಕೂಡ ನಾನು ಚರ್ಚೆ ಮಾಡಿದ್ದೀನಿ, ಇದು ಸಂದೇಶ ಎರಡನೇದಾಗುತ್ತೆ. ಇನ್ನು ಕೇವಲ ಮೈತ್ರಿ ನಾಯಕರಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ನನ್ನ ಬೆಂಬಲವನ್ನ ಕೇಳಿದ್ರು. ಈ ನಿಟ್ಟಿನಲ್ಲಿ ನಾನು ಮಂಡ್ಯ ಕ್ಷೇತ್ರವನ್ನ ಬಿಡಬೇಕೋ ಬೇಡವಾ ಅನ್ನೋದು ಕೂಡ ಚರ್ಚೆ ಮಾಡ್ತಾ ಇದ್ದೀನಿ. ಹೀಗಾಗಿ ಸಂಸದೆ ಸುಮಲತಾ ಅವರು ಏಕಾಏಕಿ ನಾನು ಮಂಡ್ಯ ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ದೀನಿ ಅಂತ ಇಡೀ ಜಿಲ್ಲೆಯಲ್ಲಿ ಆ ಸಂದೇಶವನ್ನ ರವಾನೆ ಆಗುತ್ತೆ. ಆ ಸಂದೇಶ ರವಾನೆ ಆಗದೇ ಇರೋ ನಿಟ್ಟಿನಲ್ಲಿ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ನಾನು ಏನ್ ಮಾಡಬೇಕು, ನನ್ನ ಪಕ್ಷದ ಜವಾಬ್ದಾರಿಗಳೇನು, ಈ ನಿಟ್ಟಿನಲ್ಲಿ ಅವ್ರ ಜೊತೆಗೆ ಚರ್ಚೆ ಮಾಡಿ ಏಪ್ರಿಲ್ 3ಕ್ಕೆ ಅದರಲ್ಲೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೇ ನಿಂತು ತನ್ನ ನಿರ್ಧಾರವನ್ನ ಪ್ರಕಟ ಮಾಡಲಿಕ್ಕೆ ಈಗಾಗಲೇ ಸುಮಲತಾ ಅವರು ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.